ನಮಸ್ಕಾರ, ನಾನು ಶ್ರೀದೇವಿ. ಇವತ್ತು ಕುಕ್ಕಿಂಗ್ ವ್ಲಾಗ್ ಏನಪ್ಪ ಅಂತಂದರೆ ಚಿಕನಲ್ಲಿ ಈಲಿ ಗುಂಡ್ಕಾಯಿ ಇರತ್ತಲ್ಲ, ಸೊ ಅದರದ ಗ್ರೇವಿ ಮಾಡೋಣ. ಅದನ್ನು ಚಪಾತಿ, ರೊಟ್ಟಿ, ಅನ್ನ ನಾವು ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಯಾವುದಕ್ಕಾದರೂ ತಿಂದು ಸೂಪರಾಗಿರುತ್ತೆ ಟೇಸ್ಟು. ಓಕೆ, ಅದು ಏನೇನು ಬೇಕು ಅಂತ ನಾವು ಮುಂದೆ ನೋಡೋಣ ಬನ್ನಿ. ಓಕೆ, ಇದು ನಾನು ತೊಗೊಂಡಿರೋ ಮೆಷರ್ಮೆಂಟ್ ಬೌಲು. ನೆಕ್ಸ್ಟು ಜಾರ್ಗೆ ಅದೇ ಕಪ್ಪಲ್ಲಿ ತುರಿದಿಟ್ಕೊಂಡಿರೋಂಥ ಕಾಯಿ, ಒಂದೇ ಈರುಳ್ಳಿ, ಒಂದೆರಡು ಟೊಮೊಟೊ. ಓಕೆನಾ. ನೆಕ್ಸ್ಟು ಒಂದು ಇಡಿಯಷ್ಟು ವಾಶ್ ಮಾಡಿರೋವಂಥದ್ದು ಪುದೀನ ಸೊಪ್ಪು. ನೆಕ್ಸ್ಟ್ ಅದೇ ಒಂದು ಇಡಿಯಷ್ಟು ವಾಶ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು. ಓಕೆ, ನೆಕ್ಸ್ಟ್ 4ರಿಂದ 5 ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ. ನೆಕ್ಸ್ಟು ಚಕ್ಕೆ, ಲವಂಗ, ಮೆಣಸು. ನೋಡೋದ್ರಲ್ಲ ಎಷ್ಟು ಹಾಕಿದ್ದೀನಿ ಅಂತ. ಒಂದು 1/2 ಟೇಬಲ್ ಸ್ಪೂನು ಅರಿಶಿನ ಪುಡಿ. ನೀಟಾಗಿ ರುಬ್ಕೊಳ್ಬೇಕು, ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಬೇಕು. ನಮ್ಮ ಕೈಯಲ್ಲಿ ಮುಟ್ಟು ನೋಡಿದ್ರೆ ತರಿ ಇರಬಾರ್ದು, ನಯಸ್ಸಾಗಿರಬೇಕು. ಓಕೆ, ನೆಕ್ಸ್ಟ್ ನಾನು ಕುಕ್ಕರ್ ತೊಗೊಂಡಿದ್ದೀನಿ, ಸ್ವಲ್ಪ ಬಿಸಿಗೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ. ಓಕೆನಾ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಡಿ, ಅದು ಎಣ್ಣೆ ನೀರಿನ ಅಂಶ ಬಿಟ್ಕೊಳ್ಬಿಡುತ್ತೆ, ಒಂಥರ ಅನಿಸುತ್ತೆ. ನೆಕ್ಸ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು 1/2 ಈರುಳ್ಳಿ, 1/2 ಸಾಕು, 1/2 ಈರುಳ್ಳಿ ಅದು ನೀಟಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಒಗ್ಗರಣೆಗೋಸ್ಕರ ಒಂದು 2ರಿಂದ 3 ಈರುಳ್ಳಿ ಆದಮೇಲೆ 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಈಲಿ ಗುಂಡ್ಕಾಯಲ್ಲಿ ತುಂಬ ಗಲೀಜಿರುತ್ತೆ, ಅದನ್ನು ನಿಮಗೂ ಗೊತ್ತಿರತ್ತಲ್ವ. ಅದನ್ನು 4ರಿಂದ 5 ಸಲ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ತಾಯಿದ್ದೀನಿ, ಎಲ್ಲ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/2 kg ಇದೆ ಅದು. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೆಂಗೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ, ಅದು 1/2 kg ತೊಗೊಂಡಿದ್ದೀನಲ್ಲ ನಾನು ಈಲಿ ಗುಂಡ್ಕಾಯಿ, ಸೊ ಅದೆಲ್ಲ ಪೂರ್ತಿ ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ ನಾನು ಸ್ಟವ್ನ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ಲಿಡ್ಡಲ್ಲ, ಮುಚ್ಚಳ್ಕ ಕ್ಲೋಸ್ ಮಾಡ್ಕೊಳ್ಳಿ, ಮಾಮೂಲಿ ಪ್ಲೇಟ್. ಓಕೆನಾ. ಒಂದು 5 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ಲ, ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಓಕೆ, ಅದಾದಮೇಲೆ ನೀರಿನ ಅಂಶ ಬಿಟ್ಕೊಂಡ್ಮೇಲೆ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ನೀಟಾಗಿ. ಓಕೆ, ಹಾಕ್ತಾಯಿದ್ದೀನಿ ಮಸಾಲೆ. ಆ ಮಸಾಲೆಗೆ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ನೆಕ್ಸ್ಟ್ 1 ಸ್ಪೂನು ಚಿಲ್ಲಿ ಪೌಡರ್. ಯಾಕಂದರೆ ನಾನು ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಗ್ಗರಣೆಗೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಹಂಗಾಗಿ ನಮಗೆ ಖಾರ ಜಾಸ್ತಿ ಅನಿಸುತ್ತೆ. ಸೊ ನಾವು ಆಮೇಲೆ ನೆಕ್ಸ್ಟ್ ಖಾರ ನೋಡ್ಕೊಂಡು ನಾವು ಹಸಿಮೆಣ್ಸಿನ್ಕಾಯಿ ಆದರೂ ಸರಿ, ಚಿಲ್ಲಿ ಪೌಡರ್ ಆದರೂ ಸರಿ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. ಓಕೆನಾ. ಇದು ಜಾರಲ್ಲಿರೋಂಥ ಮಸಾಲೆ ವೇಸ್ಟ್ ಮಾಡಬಾರ್ದಲ್ವ, ಸೊ ಹಾಗಾಗಿ ಓಕೆ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಓಕೆ. ಸೊ ನೋಡಿ, ಈಗ ಉಪ್ಪು ಖಾರ ಎಲ್ಲ ನೀವು ನೋಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ನಾನೀಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನೀಗ 2ರಿಂದ 3 ವಿಷಲ್. ಓಕೆನಾ, 3 ವಿಷಲ್ ನಂದೀಗ ವಿಷಲ್ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಂದಿದೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಮೇಲೆ ತೇಲ್ತಾ ಇರುತ್ತೆ, ಬಟ್ ನನಗೆ ಪರವಾಗಿಲ್ಲ. ಓಕೆ, ಈ ಥರ ಇದೆ. ಮತ್ತು ಇದು ಡ್ರೈ ಆದಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಸಿಗತ್ತೆ. ಈ ಥರ ಮಾಡ್ಬೋದು ಫೈನಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.